ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೈಪಡೆಯಿಂದ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮಕ್ಕೆ ಕಮಲ ಪಡೆ ಆಗ್ರಹ. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಆಪ್ತ ಜೆಡಿಎಸ್ ಸದಸ್ಯರನ್ನ ಗೆಲ್ಲಿಸಿಕೊಂಡ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಸಮೀವುಲ್ಲಾ ಅಧ್ಯಕ್ಷರಾಗಿ ಹಾಗೂ ಮನೋಹರ್ ಉಪಾಧ್ಯಕ್ಷರಾಗಿ ಆಯ್ಕೆ. ಹಾಸನ ನಗರಸಭೆಯ 2 ಸ್ಥಾನಗಳನ್ನು ಗೆದ್ದ ಜೆಡಿಎಸ್ ಮೈತ್ರಿ ಪಾಲನೆ ಮಾಡಿದ ಬಿಜೆಪಿ ಸದಸ್ಯರು. ಮೈತ್ರಿ ಪಾಲನೆ ಮಾಡದ ಜೆಡಿಎಸ್ ನಡೆಗೆ ಪ್ರೀತಂಗೌಡ ವಾಗ್ದಾಳಿ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಪೂರ್ವ ನಿಯೋಜಿತ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬಿಜೆಪಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಘನವಿತ್ತ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಖಾಸಗಿ ವ್ಯಕ್ತಿಗಳು ಮಾಡಿರುವ ಆರೋಪಗಳ ಬಗ್ಗೆ ತನಿಖೆಗೆ ಅನುಮತಿ ನೀಡಿದ ಕೂಡಲೇ ರಾಜ್ಯಪಾಲರ ವಿರುದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಬೆಂಬಲಿಗರು ಅತ್ಯಂತ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅದರಲ್ಲೂ ಅವರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯ. ಮೊದಲಿನಿಂದಲೂ ಸಂವಿಧಾನಿಕ ಹುದ್ದೆಗಳಲ್ಲಿರುವವರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡ ಕಾಂಗ್ರೆಸ್ ನಾಯಕರು ಈಗಲೂ ಅದೇ ಚಾಳಿಯನ್ನ ಮುಂದುವರೆಸಿದ್ದಾರೆ. ಅದರಲ್ಲೂ ರಾಜ್ಯದಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆಗೆ ಕಾರಣರಾದ ಹಾಗೂ ಮೂಡಾದ ನಿವೇಶನಗಳನ್ನು ತಮ್ಮ ಪತ್ನಿಗೆ ಅಕ್ರಮವಾಗಿ ವರ್ಗಾಯಿಸಿಕೊಳ್ಳುವ ಮೂಲಕ ನಾಡಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನತೆಗೆ ಅನ್ಯಾಯ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಈಗ ಶೋಷಿತ ವರ್ಗಕ್ಕೆ ಸೇರಿದ ರಾಜ್ಯಪಾಲರ ಮೇಲೆ ಮುಗಿಬಿದ್ದಿರುವುದು ಕಾಂಗ್ರೆಸ್ ಪಕ್ಷದ ಶೋಷಿತ ಸಮುದಾಯದ ವಿರೋಧಿ ಪ್ರವೃತ್ತಿಯ ದ್ಯೋತಕವಾಗಿದೆ ಎಂದರು. ಸಂವಿಧಾನಿಕ ಹುದ್ದೆಗಳಲ್ಲಿರುವ ರಾಜ್ಯಪಾಲರ ಹುದ್ದೆಯ ಘನತೆಯನ್ನು ಅರಿಯದ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಟೀಕೆಗಳನ್ನು ಮಾಡುತ್ತಿದ್ದಾರೆ. ಹಾದಿಬೀದಿಯಲ್ಲಿ ಅವರ ಪ್ರತಿಕೃತಿಯನ್ನ ಸುಡುವಂತಹ ಹೀನ ಕೃತ್ಯಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ನಾಯಕರು ಸಂವಿಧಾನಕ್ಕೆ ಮಾಡುತ್ತಿರುವ ಅಪಮಾನ, ಇಂತಹ ಕೃತ್ಯಗಳನ್ನು ಪೊಲೀಸರ ಸಮ್ಮುಖದಲ್ಲಿಯೇ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರ ಮೇಲೆ ಕ್ರಮ ಕೈಗೊಳ್ಳದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವಾಗಿದೆ ಎಂದು ದೂರಿದರು. ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು ಮಾಧ್ಯಮದೊಂದಿಗೆ ಮಾತನಾಡಿ, ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ರಾಜ್ಯಪಾಲರ ಬಗ್ಗೆ ಸಾರ್ವಜನಿಕವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಜಾತಿ ನಿಂದನೆ ಕೇಸುಗಳನ್ನು ದಾಖಲಿಸಬೇಕಾಗಿದೆ. ಇಂತಹ ಟೀಕೆಗಳು ಸಂವಿಧಾನಕ್ಕೆ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಮಾಡಿದ ಅವಮಾನ ಎಂದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ನಗರಾಧ್ಯಕ್ಷ ಮಂಜು, ಬಿಜೆಪಿ ಮುಖಂಡರಾದ ಆರ್ ಮೋಹನ್, ವಿಜಯಲಕ್ಷ್ಮಿ, ಅಂಜನಪ್ಪ, ವೇದಾವತಿ, ಶೋಭನ್ ಬಾಬು, ಮಹೇಶ್, ಹರ್ಷಿತ್, ನಗರಸಭೆ ಸದಸ್ಯ ಸಂತೋಷ್ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಸುಳ್ಳಿನ ರಾಮಯ್ಯನವರು ಸುಳ್ಳೇಳೆ ಈ ರಾಜ್ಯದ ಚುಕ್ಕಾಣಿ ಹಿಡಿದಂತ ಸಿದ್ದರಾಮಯ್ಯನವರು ದಲಿತರನ್ನಂತ ವಂಚಿಸಿ, ಹಿಂದುಳಿದವರನ್ನ ವಂಚಿಸಿ, ಉಡ ಹಗರಣದಲ್ಲಿ ಮೊಡ ಏನ ಹಗರಣ ಆಗಿದೆ, ಅದು ಕೂಡ ದಲಿತರ ಆಸ್ತಿಯನ್ನು ನುಂಗಿ ಇವತ್ತು ರಾಜೀನಾಮೆಯ ಕೊಡಿ ಅಂತ ಕೇಳಿದ್ರೆ ಬಂಡ ನ್ಯಾಯವನ್ನ ಯಾಕೆ ಕೊಡಬೇಕು ಅಂತ ಹೇಳಿ ದಲಿತರನ್ನ ನೆಲ ಮಾಡಿಕೊಂಡು ಬೆಟ್ಟು ಮಾಡ್ಕೊಂಡು ಮೇಲೆ ಬಂದ್ರೆ ಸಿದ್ದರಾಮಯ್ಯನವರೇ, ಏನು ನಿಮ್ಮಿಂದ ದಲಿತರಿಗೆ ಕೊಡುಗೆ? ಖರ್ಗೆ ಅವರನ್ನ ಹೊರಗಟ್ಟಿದ್ದು ನೀವು, ಡಾಕ್ಟರ್ ಪರಮೇಶ್ವರ್ ಸೋಲಿಸಿದ್ದು ನೀವು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆಯನ್ನ ಕೊಡಬೇಕು. ಭ್ರಷ್ಟಾಚಾರದಲ್ಲಿ ಇವತ್ತು ಮುಳುಗಿದ್ದಾರೆ. ಇವತ್ತು ಏನು ಮೂಢ ಹಗರಣವನ್ನ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಮಾಡಿದ್ದಾರೆ, ಅದು ಸಾಬೀತಾಗಿದೆ. ಮತ್ತೆ ಅದೇ ರೀತಿ ಏನು ರಾಜ್ಯಪಾಲರಿಗೆ ವಿರುದ್ಧವಾಗಿ ರಾಜ್ಯಪಾಲರ ಘನತೆ ಗೊತ್ತಿಲ್ಲದಂಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, ಅವರ ಸಚಿವ ಸಂಪುಟದ ಸದಸ್ಯರುಗಳಿರ್ಬೋದು, ಇವತ್ತು ತುಂಬಾ ಕೀಳು ಮಟ್ಟದಲ್ಲಿ ರಾಜ್ಯಪಾಲರನ್ನ ಮಾತಾಡ್ತಾ ಇದ್ದಾರೆ. ಮತ್ತೆ ದೇಶದ ಒಂದು ಅಭದ್ರತೆಗೆ ಕಾರಣನ ಆಗ್ತಾ ಇದ್ದಾರೆ. ಹಾಗೆ ಏನು ಮೂಢ ಹಗರಣದಲ್ಲಿ ಇವತ್ತು ವೈಟ್ನರ್ ಹಾಕಿರೋಂಥದ್ದು ನಾವು ನೋಡ್ತಾ ಇದೀವಿ, ಎಲ್ಲ ಪತ್ರಿಕೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದೇ ರೀತಿ ಅವರು ಆ ಜಾಗನ ತಗೊಂಡಿರೋಂಥದ್ದು ಇಲ್ಲಿಗಲ್ ಅಂತೇಳಿ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿರೋಂಥದ್ದು ಇರ್ಬೋದು. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ಹೊರಗುಳಿದು ಶಾಸಕ ಶಿವಲಿಂಗೇಗೌಡ ಜೊತೆ ಗುರುತಿಸಿಕೊಂಡಿದ್ದ ಇಬ್ಬರು ಆಯ್ಕೆಯಾಗಿದ್ದಾರೆ. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಸಮೀವುಲ್ಲಾ ಅಧ್ಯಕ್ಷರಾಗಿ ಹಾಗೂ ಮನೋಹರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 31 ಸದಸ್ಯರ ಬಲದ ಪೈಕಿ ಕಳೆದ 1.5 ವರ್ಷದ ಹಿಂದೆ ಪಕ್ಷಾಂತರ ಕಾಯ್ದೆಯಡಿ 7 ಸದಸ್ಯರು ಅನರ್ಹಗೊಂಡಿದ್ದು, ಉಳಿದಂತೆ ಜೆಡಿಎಸ್ 14, ಬಿಜೆಪಿ 6, ಕಾಂಗ್ರೆಸ್ 1, ಪಕ್ಷೇತರ 2 ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿದ್ದು, ಕಾಂಗ್ರೆಸ್ ಸದಸ್ಯ ಮತದಾನ ಮಾಡದೆ ತಟಸ್ಥವಾಗಿ ಉಳಿದರೆ ಓರ್ವ ಬಿಜೆಪಿ ಸದಸ್ಯೆ ಗೈರಾಗಿದ್ದು, ಓರ್ವ ಜೆಡಿಎಸ್ ಸದಸ್ಯ ಆಗಸ್ಟ್ 22ರಂದು ರಾಜೀನಾಮೆ ನೀಡಿದರು.
ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಮೀವುಲ್ಲಾ ಅವರಿಗೆ 14 ಮತ, ಅವರ ಎದುರಾಳಿ ಸುಜಾತಾ ರಮೇಶ್ಗೆ 7 ಮತ ಬಂದಿದ್ದು, ಉಪಾಧ್ಯಕ್ಷ ಸ್ಥಾನದ ಮನೋಹರ್ 14 ಮತ ಮತ್ತು ಅಭಿರಾಮಿ 7 ಮತ ಸಿಕ್ಕಿದೆ. ಅಧ್ಯಕ್ಷ ಸ್ಥಾನದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ನ ಸುಜಾತಾ ರಮೇಶ್ಗೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿ ಬಿಜೆಪಿಯ ಅಭಿರಾಮಿಗೆ ಮತ ಹಾಕುವಂತೆ ಬಿಜೆಪಿ ವಿಪ್ ಜಾರಿ ಮಾಡಲಾಗಿತ್ತು. ಇನ್ನು ಜೆಡಿಎಸ್ನಿಂದ ಗೆದ್ದು ಸದ್ಯ ಜೆಡಿಎಸ್ನಿಂದ ದೂರ ಉಳಿದಿರುವ ಶಾಸಕ ಶಿವಲಿಂಗೇಗೌಡ ಜೊತೆ ಗುರುತಿಸಿಕೊಂಡಿರುವ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸಮೀವುಲ್ಲಾ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ನಾಮಪತ್ರ ಸಲ್ಲಿಸಿದ್ರು. ದಿಢೀರ್ ಬೆಳವಣಿಗೆಯಲ್ಲಿ ಜೆಡಿಎಸ್ ಸದಸ್ಯ ಈಶ್ವರಪ್ಪ ಇಂದು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದು ಅಚ್ಚರಿ ಮೂಡಿಸಿದ್ದು, ಇದ್ದ ಶಾಸಕರ ಬಣದಲ್ಲಿ ಇರಲಾಗದೆ ಜೆಡಿಎಸ್ನಲ್ಲಿ ಉಳಿಯಲಾಗದೆ ರಾಜೀನಾಮೆ ನೀಡಿದ್ದಾರೆ. ಒಟ್ಟು 31 ಸದಸ್ಯರ ಪೈಕಿ ಇಂದು ಓರ್ವ ಸದಸ್ಯ ರಾಜೀನಾಮೆ ಸಲ್ಲಿಸಿದ್ದಾರೆ. ಪಕ್ಷಾಂತರ ಕಾಯ್ದೆಯಡಿ 7 ಜನ ಅನರ್ಹರಾಗಿದ್ದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಕಾಂಗ್ರೆಸ್ನ ಕೇವಲ ಒಂದೇ ಅಭ್ಯರ್ಥಿ ಇರುವ ಕಾರಣ ಹಾಗೂ ಜೆಡಿಎಸ್ನ ಒಂದು ಬಣ ಸಂಪೂರ್ಣ ಕಾಂಗ್ರೆಸ್ ಶಾಸಕರ ಹಿಡಿತದಲ್ಲೇ ಇರುವ ಕಾರಣ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಕಣಕ್ಕೆ ಇಳಿಸಿರಲಿಲ್ಲ. HCN ನ್ಯೂಸ್ ಅರಸೀಕೆರೆ. ಹಾಸನ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಮೈತ್ರಿಯನ್ನ ಪಾಲಿಸಿಲ್ಲ, ಆದರೆ ಬಿಜೆಪಿ ಮೈತ್ರಿ ಧರ್ಮ ಪಾಲಿಸಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣೆ ನಂತರ ಖಾಸಗಿ ಹೋಟೆಲೊಂದರಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆಯಲ್ಲಿ ನಡೆದಿರುವ ಚುನಾವಣೆ ಇದು ಸಾರ್ವಜನಿಕರಲ್ಲಿ ಬೇಸರ ತರಿಸುವ ಸಂಗತಿಯಾಗಿದೆ. ಮೈತ್ರಿ ಎಂದರೆ ಪರಸ್ಪರ ಒಡಂಬಡಿಕೆ. ಮೈತ್ರಿ ಧರ್ಮವನ್ನ ಬಿಜೆಪಿ ಪಾಲಿಸಿದೆ. ಇದು ಎಚ್ಡಿ ರೇವಣ್ಣ, ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಮಾಡಿರುವ ತೀರ್ಮಾನ. ನಾವು ಮೈತ್ರಿ ಧರ್ಮವನ್ನ ಪಾಲಿಸಿದ್ದೇವೆ. ಸ್ವರೂಪ್ ಅವರನ್ನ ಅವರ ಪಕ್ಷದವರೇ ಸೀರಿಯಸ್ ಆಗಿ ತಗೊಂಡಿಲ್ಲ. ಬಿಜೆಪಿಯ ಸದಸ್ಯರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವ ಶಕ್ತಿ ನನಗಿತ್ತು. ಮೈತ್ರಿ ಏಕೆ ಆಗಿಲ್ಲ ಅನ್ನೋದನ್ನ ಅವರ ಪಕ್ಷದವರೇ ಹೇಳಬೇಕು. ಈ ಬಗ್ಗೆ ಜೆಡಿಎಸ್ ಬಿಜೆಪಿ ರಾಜ್ಯ ನಾಯಕರು ಚರ್ಚೆ ಮಾಡ್ತಾರೆ. ಮೈತ್ರಿ ಧರ್ಮವನ್ನ ಶಿರಸಾವಹಿಸಿ ಪಾಲಿಸಿದ್ದೇವೆ. 10 ತಿಂಗಳ ನಂತರ ಅಧಿಕಾರ ನೀಡಬೇಕು. ಕೊಡ್ಲಿಲ್ಲ ಎಂದ್ರೆ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನೇ ಮಾಡ್ತೇನೆ ಎಂದು ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರು. 10 ತಿಂಗಳ ನಂತರ ಅವರು ಅಧಿಕಾರ ಬಿಟ್ಟುಕೊಡ್ಲಿಲ್ಲ ಅಂದ್ರೆ ಹಾಸನ ನಗರಸಭೆಯಲ್ಲಿ ಜೆಡಿಎಸ್ನವರಿಗೆ ಇದೇ ಅಧಿಕಾರ ಕೊನೆ ಆಗುತ್ತೆ. ಮುಂದೆ ಬಿಜೆಪಿಯೇ ಅಧಿಕಾರದಲ್ಲಿರುತ್ತೆ. ಬಿಜೆಪಿ ಸದಸ್ಯನಿಗೆ ಅಧಿಕಾರ ಸಿಗೋ ಹಾಗೆ ಮಾಡ್ತೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ನಗರಾಧ್ಯಕ್ಷ ಮಂಜು, ಬಿಎಚ್ ನಾರಾಯಣಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮೈತ್ರಿ ಧರ್ಮ ಅಂತ ಹೇಳಿದ್ಮೇಲೆ ನಾಯಕರುಗಳು ನಿರ್ದೇಶನ ಕೊಡಬೇಕು. ಈಗ ನಾನು ಜೆಡಿಎಸ್ ನವರು 2-3 ಜನ ಕರೆದಿ ವೋಟ್ ಹಾಕ್ಸ್ಕೊಳ್ಳೋದೇನು ದೊಡ್ಡ ವಿಚಾರನ ನನಗೆ? ನಿಮ್ಗೆ ಗೊತ್ತು, ಮ್ಯಾನಿಪುಲೇಷನ್ ಅವ್ರಿಗಿಂತ ಚೆನ್ನಾಗಿ ಪ್ರೀತಮ್ ಕೂಡ ಮಾಡ್ತಾನೆ ಅಂತ. ಅದ್ರ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನನ್ನ ದೌರ್ಬಲ್ಯ ಅಲ್ಲ ಅಥವಾ ಶಕ್ತಿ ಇರ್ಲಿಲ್ಲ ಅಂತಲ್ಲ. ನಾವೇನು ಅಂತ ಹೇಳಿದ್ರೆ ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿ ನಮ್ಮ ನಡವಳಿಕೆ ಇರಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾವು ಮಾಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಾಗಿ ಇಂಡಿವಿಜುವಲ್ ಕೌನ್ಸಿಲರ್ಗಳ ಬಗ್ಗೆ ಹೋಗಕ್ಕಲ್ಲ, ಏನು ಮಾತುಕತೆ ಮಾಡ್ಕೊಂಡಿದ್ವಿ ಆ ಮಾತುಕತೆ ಮೂಲಕ ನಾವು ಇದನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಿತ್ತು. ಮಾತುಕತೆ ಮಾಡದೇ ಇರುವಂತದ್ದು ಸಾರ್ವಜನಿಕರಲ್ಲಿ ಬಹಳ ಬೇಸರದ ತರುವಂತ ಸಂಗತಿ ಆಗಿದೆ. ಅಂದ್ರೆ ಅಲಯನ್ಸ್ ಅಂತ ಹೇಳಿ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು, ಅಲಯನ್ಸ್ ಅನ್ನೋದು ಕೇವಲ ಒನ್ ಸೈಡೆಡ್ ಆಗ್ಬಾರ್ದು ಅಥವಾ ಅನುಕೂಲಕ್ಕೆ ತಕ್ಕಂತೆ ಆಗ್ಬಾರ್ದು. ಅದು ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು ಅನ್ನೋಂಥದ್ದು, ಪರಸ್ಪರವಾಗಿ ಇರ್ಬೇಕಾದಂತ ಒಡಂಬಡಿಕೆ ಅನ್ನೋದನ್ನ ಯಾವ ಕಾರಣಕ್ಕೆ ಅರ್ಥ ಆಗಿಲ್ಲ ಅನ್ನೋದ್ರದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಹಿರಿಯರು ಗಮನಿಸ್ತಾರೆ. ನಾವು ಪಕ್ಷದ ಆದೇಶವನ್ನ ಶಿರಸಾವಹಿಸಿ ಪಾಲಿಸುವಂತ ಕೆಲಸವನ್ನ ಹಾಸನ ಜಿಲ್ಲಾ ಘಟಕ ಮಾಡಿದೆ. ಉಳಿದಂತೆ ಏನೇನು ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸಗಳ ಬಗ್ಗೆ ರಾಜ್ಯ ರಾಷ್ಟ್ರೀಯ ನಾಯಕರು ನೋಡ್ತಾರೆ. ಶಾಸಕರು ಮಾತಾಡಿದ್ರೆ ಇವತ್ತು ನಮ್ಮನ್ನ ಯಾರೋ ಕೂಡ ಸ್ಥಾನ ಹಂಚಿಕೆ ಬಗ್ಗೆ ಯಾರೋ ಸದಸ್ಯರನ್ನೇ ಉಪಾಧ್ಯಕ್ಷರನ್ನಾಗಿ ಮಾಡಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿದ್ದೀರಿ ಅಂತ. ಅದಕ್ಕೆ ಹೇಳೋಣ, ಸಾಂದರ್ಭಿಕ ಶಾಸಕರಿಗೆ ಸಾಂದರ್ಭಿಕವಾಗಿ ಏನ್ ನಡೀತಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಅವ್ರ ಯೋಚನೆಗೆ ಮೀರಿದ ವಿಚಾರಗಳಿವೆಲ್ಲ. ಯಾಕಂದ್ರೆ ಮೈತ್ರಿ ನಡೆಯೋದು ಸ್ಥಳೀಯ ಶಾಸಕರನ್ನ ಕೇಳ್ಕೊಂಡು ಮಾಡಿರಲ್ಲ, ರಾಷ್ಟ್ರೀಯ ನಾಯಕರು ಮಾಡಿರ್ತಾರೆ. ಪ್ರೀತಮ್ ಗೌಡ ಕೇಳಿ ಜನತಾದಳ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಗಸ್ಟ್ 22ರಂದು 426 ಲೀಟರ್ ಮದ್ಯ ಮತ್ತು 35 ಲೀಟರ್ ಬಿಯರ್ ಅನ್ನು ಅಂಡರ್ ಗ್ರೌಂಡ್ ಚರಂಡಿಗೆ ಸುರಿದು ಪರಿಸರ ಮಾಲಿನ್ಯವಾಗದಂತೆ ನಾಶಪಡಿಸಲಾಯಿತು. ಹಾಸನ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರ ಆದೇಶದಂತೆ ಆಗಸ್ಟ್ 22ರಂದು ಹಾಸನ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕ ಜಿವಿ ವಿಜಯಕುಮಾರ್ ಉಸ್ತುವಾರಿಯಲ್ಲಿ ಹಾಗೂ ಹಾಸನ ತಾಲೂಕು ಕೆಎಸ್ಬಿಸಿಎಲ್ ಡಿಪೋ 1
ವ್ಯವಸ್ಥಾಪಕ ಎಂಕೆ ಕೇಶವಮೂರ್ತಿ ಮತ್ತು ಹಾಸನ ವಲಯ ನಂಬರ್ 1 ಅಬಕಾರಿ ನಿರೀಕ್ಷಕರ ಉಪಸ್ಥಿತಿಯಲ್ಲಿ ಒಟ್ಟು 23 ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ 524.010 ಮದ್ಯ ಮತ್ತು 40.200 ಲೀಟರ್ ಬಿಯರ್ನಲ್ಲಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದ ಮದ್ಯವನ್ನು ಹೊರತುಪಡಿಸಿ ಬಾಕಿ ಉಳಿದ 425.190 ಮದ್ಯ ಮತ್ತು 35.640 ಬಿಯರ್ ಅನ್ನು ಹಾಸನ ವಲಯ ನಂಬರ್ 1 ಕಚೇರಿ ಆವರಣದಲ್ಲಿರುವ ಅಂಡರ್ ಗ್ರೌಂಡ್ ಚರಂಡಿಗೆ ಸುರಿದು ಪರಿಸರ ಮಾಲಿನ್ಯವಾಗದಂತೆ ನಾಶಪಡಿಸಲಾಯಿತು. ನಾಶಪಡಿಸಿದ ಮದ್ಯದ ಅಂದಾಜು ಮೌಲ್ಯ 2,50,000 ಎಂದು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಈ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ. ಈ ದಿನ ಮಾನ್ಯ ಅಬಕಾರಿ ಉಪಾಯುಕ್ತರು ಹಾಸನ ಜಿಲ್ಲೆಯವರ ಒಂದು ಆದೇಶದಂತೆ ಈ ಜಪ್ತುಪಡಿಸಿದ ಒಟ್ಟು 23 ಪ್ರಕರಣಗಳಲ್ಲಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದುಳಿದ 416 ಲೀಟ್ರು ಭಾರತೀಯ ತಯಾರಿಕಾ ಮದ್ಯ ಮತ್ತು 35 ಲೀಟ್ರು ಬಿಯರನ್ನು ಮಾನ್ಯ ತಹಶೀಲ್ದಾರ್ ಅವರು ಹಾಸನ ತಾಲೂಕು ಹಾಗೂ ಡಿಪೋ ಮ್ಯಾನೇಜರ್ KSBCL ಡಿಪೋ ಮ್ಯಾನೇಜರ್ ಆದ ಸುರೇಂದ್ರ ಕುಮಾರ್ ಅವರು ಹಾಗೂ ಅಬಕಾರಿ ಉಪಾಧೀಕ್ಷಕರಾದ ನಾವು ಮತ್ತು ಅಬಕಾರಿ ನಿರೀಕ್ಷಕರಾದ ಕೇಶವಮೂರ್ತಿ ಅವರು ಈ ಸಾಲ್ಗಾಮೆ ವ್ಯಾಪ್ತಿಯಲ್ಲಿ ಮತ್ತು ಪುರದಮ್ಮ ವ್ಯಾಪ್ತಿಯಲ್ಲಿ ನಾವು ಈ ರಸ್ತೆ ಗಸ್ತು ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜಪ್ತುಪಡಿಸಿದ ಮದ್ಯ ಗೋವಾ ಮದ್ಯ ಮತ್ತು ಸ್ವಲ್ಪ ಮಿಲಿಟ್ರಿ ಮದ್ಯ ಈ ಎಲ್ಲ ಮದ್ಯವನ್ನು ಕೂಡ ಈ ದಿನ ಮಾನ್ಯ ಅಬಕಾರಿ ಉಪಾಯುಕ್ತರ ನಿರ್ದೇಶನದಂತೆ ಮತ್ತು ನಮ್ಮ ಉಪಾಧೀಕ್ಷಕರು KSBCL ಮ್ಯಾನೇಜರ್ ಮತ್ತು ಕಂದಾಯ ಅಧಿಕಾರಿಗಳ ಸಮಕ್ಷಮ ನಾಶಪಡಿಸಲಾಗಿದೆ. ಜೆಡಿಎಸ್ ಮುಖಂಡರ ವರ್ತನೆಯಿಂದ ಬೇಸರಗೊಂಡ ಅರಸೀಕೆರೆ ನಗರಸಭೆ 10ನೇ ವಾರ್ಡಿನ ಸದಸ್ಯ KM ಈಶ್ವರಪ್ಪ ಚುನಾವಣೆ ದಿನವಾದ ಬುಧವಾರದಂದು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಸಲ್ಲಿಸುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಶಾಕ್ ನೀಡಿದ್ದಾರೆ. ಅರಸೀಕೆರೆ ನಗರಸಭೆಯಲ್ಲಿ 15 ಸ್ಥಾನ ಜೆಡಿಎಸ್ ಹೊಂದಿದ್ರು ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಜೊತೆ 13 ಜೆಡಿಎಸ್ ಸದಸ್ಯರು ಗುರುತಿಸಿಕೊಂಡಿದ್ದಾರೆ. ಇದರಿಂದ ವಿಪ್ ನೀಡುವ ಮೂಲಕ ಬಿಜೆಪಿಯ 6 ಸದಸ್ಯರ ಜೊತೆ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪಡೆಯುವ ಪ್ಲಾನ್ ಮಾಡಿದ್ದ ಜೆಡಿಎಸ್ ಬಿಜೆಪಿಗೆ ಶಾಕ್ ನೀಡಲು ಕಾಂಗ್ರೆಸ್ ತಯಾರಾಗಿದೆ. ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದ ಓರ್ವ ಸದಸ್ಯ ದಿಢೀರ್ ರಾಜೀನಾಮೆ ನೀಡುವ ಮೂಲಕ ಅರಸೀಕೆರೆ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಶಾಕ್ ನೀಡಿದಂತಾಗಿದೆ. ಇದೇ ವೇಳೆ ರಾಜೀನಾಮೆ ಸಲ್ಲಿಸಿದ ಈಶ್ವರಪ್ಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿ 10ನೇ ವಾರ್ಡಿನ ನಗರಸಭೆ ಸದಸ್ಯರಾಗಿರುವ ನಾನು 2018 ರಿಂದ 2024 ಪ್ರಾಮಾಣಿಕವಾಗಿ ಜೆಡಿಎಸ್ ಪಕ್ಷದಲ್ಲಿದ್ದು ಇಲ್ಲಿನ ಜೆಡಿಎಸ್ ಮುಖಂಡರು ಮಾಡಿದ ವರ್ತನೆಯಿಂದಾಗಿ ಬೇಸರದಿಂದ ನಗರಸಭೆಯ ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ. ಇಲ್ಲಿ ಜಾತಿ ವ್ಯವಸ್ಥೆ ಇದ್ದು ನಾವು ಹಿಂದೂ ಕುರುಬ ಜನಾಂಗದವರಾಗಿದ್ದು ಜ್ಯೋತಿ ಗಂಗಾಧರ್ ಇದ್ದು ಅವರ ಜಾತಿಯವರಿಗೆ ಮೀಸಲು ಕೊಟ್ಟಿದ್ದು ಎನ್ಆರ್ ಸಂತೋಷ್ ಅವರು ಕಳೆದ ಬಾರಿಯೇ ಹೇಳಿದ್ರು ಅವರ ಜೊತೆಯಲ್ಲಿಯೇ ಇದ್ದೆವು ಎಂದರು. ಪಕ್ಷಕ್ಕೋಸ್ಕರ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಇದ್ದು ಇಷ್ಟೆಲ್ಲ ಬೆಳವಣಿಗೆ ಆದರೂ ಅಲ್ಲಿ ಉಸಿರುಕೊಟ್ಟಿದ ವಾತಾವರಣವಿತ್ತು. ಇದರಿಂದ ಬೇಜಾರಾಗಿ ಪಕ್ಷದಿಂದ ಹೊರಬಂದಿದ್ದೇವೆ. ನಗರಸಭೆ ಅಧ್ಯಕ್ಷ ಸ್ಥಾನವನ್ನ ಕೇಳಿದ್ದು ರಾತ್ರಿ ನಿಮಗೆ ಅಧಿಕಾರ ಕೊಡೋದಾಗಿ ಹೇಳಿ ಬೆಳಗ್ಗೆ ಜ್ಯೋತಿ ಗಂಗಾಧರ್ ಮತ್ತು ಎನ್ಆರ್ ಸಂತೋಷ್ ಅವರು ಮಾತು ಬದಲಾಯಿಸಿದ್ರು. ಓಟು ನಾವು ಅವರಿಗೆ ಹಾಕಬೇಕು, ಅವರು ನಮಗೆ ಹಾಕಬೇಕು. ಆದರೆ ಅವರವರೇ ಏಕಪಕ್ಷೀಯ ನಿರ್ಧಾರ ಕೈಗೊಂಡು ಬೇರೆ ಹೆಸರನ್ನ ಹೇಳಿದ್ರು. ಈ ಮಾತುಗಳು ನಮಗೆ ಇಷ್ಟವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಜನರಲ್ ಬಿಸಿಎಂ ಇತ್ತು, ಜನರಲ್ಗೆ ಬಿಸಿಎಂ ಎ ಅವರು ಸ್ಥಾನ ಕೇಳುವಂತಿಲ್ಲ. ಇದರಿಂದ ಮನಸ್ಸಿಗೆ ಬೇಜಾರಾಗಿ ನಗರಸಭೆ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೇನೆ ಎಂದು ಹೇಳಿದರು. HCN ನ್ಯೂಸ್ ಅರಸೀಕೆರೆ. ಇಲ್ಲಿವರೆಗೂ ಜಾತ್ಯತೀತ ಜನತಾದಳದಲ್ಲೇ ಇದ್ದೆ. ಕಳೆದ ಬಾರಿ ಅಧ್ಯಕ್ಷ ಚುನಾವಣೆಯಲ್ಲಿ ಪಕ್ಷಾಂತರ ಮಾಡಿದರು 7 ಜನ. ಅದಾದಮೇಲೆ ಈಗ 2023ರಲ್ಲಿ ವಿಧಾನಸಭೆ ಚುನಾವಣೆ ಬಂತು. ಶಾಸಕ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋದರು. ಆವಾಗಲೂ ನಾವು ಪಕ್ಷ ನಿಷ್ಠೆಯಿಂದ ಜನತಾದಳದಲ್ಲೇ ಇದ್ದೋ. ಈ ಅರಸೀಕೆರೆ ಜನತಾದಳದಲ್ಲಿ ಪ್ರಾಮಾಣಿಕರಿಗೆ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಸರ್. ಆ ಪಕ್ಷ ಮತ್ತು ಅರಸೀಕೆರೆ JDS ಮುಖಂಡರು ನಾವು ಕುರ್ಬಾಸ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಬೇಜಾರಾಗೋಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ನಾನು ಇವತ್ತು ನನ್ನ ನಗರಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಚುನಾವಣೆಯಲ್ಲಿ ಭಾಗವಹಿಸಲು ರಾಜೀನಾಮೆ ಕೊಟ್ಟಾಯಿತು. ಮತ್ತೆ ಚನ್ನರಾಯಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಬನಶಂಕರಿ ರಘು ಮತ್ತು ರಾಣಿಕೃಷ್ಣ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನವೀನ್ ಕುಮಾರ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಪುರಸಭೆಯಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿ ಒಟ್ಟು 23 ಜನ ಸದಸ್ಯರನ್ನ ಒಳಗೊಂಡಂತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬನಶಂಕರಿ ರಘು ಇವರು ಏಕನಾಮಪತ್ರ ಸಲ್ಲಿಕೆಯಾಗಿರುವ ಹಿನ್ನೆಲೆ ಅಧ್ಯಕ್ಷರ ಸ್ಥಾನಕ್ಕೆ ಬನಶಂಕರಿ ರಘು ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಅದರಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಣಿಕೃಷ್ಣ ಏಕನಾಮಪತ್ರ ಸಹ ಸಲ್ಲಿಕೆಯಾಗಿರುವ ಹಿನ್ನೆಲೆ ಅವರು ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಕಳೆದ 18 ತಿಂಗಳಿನಿಂದ ಪುರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯದೇ ಇರುವ ಹಿನ್ನೆಲೆ ಇಂದು ಚುನಾವಣೆ ಪ್ರಕ್ರಿಯೆ ನಡೆದಿದ್ದು, ಈ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಸ್ಥಾನ ಮತ್ತು ಉಪಾಧ್ಯಕ್ಷರ ಸ್ಥಾನ ಕೂಡ ಏಕ ನಾಮಪತ್ರ ಸಲ್ಲಿಕೆಯಾಗಿರುವ ಹಿನ್ನೆಲೆ ಈ ಮೇಲ್ಕಂಡ ಅಭ್ಯರ್ಥಿಗಳನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಎಲ್ಲ ಪುರಸಭಾ ಸದಸ್ಯರ ಪರವಾಗಿ ಹಾಗೂ ನಗರದ ಸಮಸ್ತ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಪುರಭವನ ಅದನ್ನು ಒಂದು ಅಂತಸ್ತು ಕಾಮಗಾರಿ ಬಂದಿದೆ, ಸರ್ಕಾರದಿಂದ ಅನುದಾನ ಬಂದಿಲ್ಲ. ಅದನ್ನು 3 ಕೋಟಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ. ಅದನ್ನು ಈ ಒಂದು 14-15 ತಿಂಗಳ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸಿ ಉದ್ಘಾಟನೆ ಮಾಡುವಂತಕ್ಕಂಥದ್ದು ಮುಖ್ಯವಾಗಿದೆ. ಅದೇ ರೀತಿ ನಮ್ಮ PND ಬ್ಯಾಂಕ್ ಪಕ್ಕದಲ್ಲಿರ್ತಕ್ಕಂಥದ್ದು ಇವತ್ತು ನಮಗೇನು ಬಾಡಿಗೆ ಹಣ ಸುಮಾರು 5-6 ಕೋಟಿ ಹಣ ಇದೆ ಅಂತ ನಾನು ಅಂದಾಜು ತಿಳ್ಕೊಂಡಿದ್ದೀನಿ. 2 ಕಟ್ಟಡಗಳನ್ನು ಒಂದು ಕಡೆ ಪುರಭವನವನ್ನು ಪೂರ್ಣಗೊಳಿಸುವಂಥದ್ದು ಜವಾಬ್ದಾರಿ ಇದೆ ಆಡಳಿತಾತ್ಮಕ ದೃಷ್ಟಿಯಿಂದ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆರಾಧನಾ ಮಹೋತ್ಸವ ನಡೆದಿದೆ. ಹಾಸನ ನಗರದ ರವೀಂದ್ರನಗರದ ಶ್ರೀ ಗುರು ರಾಘವೇಂದ್ರ ಮಠದ ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಾಯರ ಮಠದಲ್ಲಿ ನಡೆಯುವ ಈ ಸಪ್ತಾಹದಲ್ಲಿ ಆಗಸ್ಟ್ 20ರಂದು ಪೂರ್ವಾರಾಧನೆ ನಡೆದಿದ್ದು, ಆಗಸ್ಟ್ 21ರಂದು ಮಧ್ಯಾರಾಧನೆ ನಡೆದು, ಆಗಸ್ಟ್ 22ರಂದು ಉತ್ತರಾಧನೆ ನಡೆಯಿತು. ರಾಯರ ಆರಾಧನೆ ಆರಂಭವಾದ ದಿನದಿಂದ ಮಠದ ಆವರಣದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಉತ್ತರಾಧನೆಯ ದಿನ ಹಾಸನದ ಮಠದಲ್ಲಿ ಸುಮಾರು 8 ರಿಂದ 10 ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ರಾಯರ ಆರಾಧನೆಯ ಸಂದರ್ಭ ಪ್ರಪಂಚದಾದ್ಯಂತ ಇರುವ ಬೃಂದಾವನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ನಾಡಿನಾದ್ಯಂತ ಭಕ್ತರು ಇಲ್ಲಿಗೆ ಬಂದು ರಾಯರ ದರ್ಶನ ಪಡೆದು ಆರಾಧನಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. HCN ನ್ಯೂಸ್, ಹಾಸನ್. ದೀಪ್ತಿ ಅಂತ ಹಾಸನಿಂದ ಬರ್ತಾ ಇರೋದು. ನಾವೊಂದು 5 ವರ್ಷದಿಂದ ರಾಯರನ್ನು ನಂಬ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ಎಲ್ಲನೂ ರಾಯರೇ. ಅವ್ರನ್ನ ನಂಬ್ಕೊಂಡ್ಮೇಲೆ ತುಂಬ ಒಳ್ಳೆಯದಾಗಿದೆ. ಅದೇ ಹೇಳ್ತಾರಲ್ವ, ಕರೆದಾಗ ಕರೆದಲ್ಲಿಗೆ ಬರುವ ರಾಯರು ಅಂತ. ಹಾಗೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಇವತ್ತು 353ನೇ ಆರಾಧನಾ ಮಹೋತ್ಸವ ಇದೆ. ಎಲ್ಲರಿಗೂ ಅವ್ರ ದೃಷ್ಟಿ ಬೀಳಲಿ, ಎಲ್ಲರಿಗೂ ಅಂದ್ಕೊಂಡಿದ್ದಾಗಲಿ, ರಾಯರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ನಮಸ್ಕಾರ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಂಧ್ಯಾ ಅಂತ ಹೇಳಿಬಿಟ್ಟು ನಾವು ಹಾಸನಲ್ಲೇ ಇರೋದು, ಜಯನಗರ. ನಾವು ರಾಯರ ಭಕ್ತರು. ನಾವು ಪ್ರತಿ ಗುರುವಾರನೂ ರಾಯರ ದೇವಸ್ಥಾನಕ್ಕೋಸ್ಕರ ಬರ್ತಾನೆ ಇರ್ತೀವಿ ಪೂಜೆಗೋಸ್ಕರ. ಈಗ ರಾಯರದು 353ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. 3 ದಿನದಿಂದನೂ ಬರ್ತಾನೆ ಇದ್ದೀವಿ. ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ನಾಶಮುಕ್ತ ಗ್ರಾಮ ಆಂದೋಲನದ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ಸಕಲೇಶಪುರ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು. ಗಿಡಕ್ಕೆ ನೀರು ಹಾಕುವ ಮೂಲಕ ಪೊಲೀಸ್, ಕಂದಾಯ, ಶಿಕ್ಷಣ ಸೇರಿದಂತೆ ಅನೇಕ ಇಲಾಖೆಯ ಪ್ರಮುಖರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘಟನೆಗಳ ಮುಖಂಡರು, ಧಾರ್ಮಿಕ ಗುರುಗಳು, ಮಹಿಳಾ ಮುಖಂಡರು, ವಿದ್ಯಾರ್ಥಿಗಳು, ಸಾಹಿತಿಗಳು, ಪತ್ರಕರ್ತರು, ಕಲಾವಿದರು, ಕಾರ್ಮಿಕರು ಸೇರಿ ಉದ್ಘಾಟಿಸಿದರು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ HM ವಿಶ್ವನಾಥ್, ನಶಾಮುಕ್ತ ಭಾರತ ಇಂದಿನ ತುರ್ತು ಅಗತ್ಯವಾಗಿದೆ. ಡ್ರಗ್ಸ್ ಮೂಲಕ ದೇಶವನ್ನು ದುರ್ಬಲಗೊಳಿಸಲು ದುಷ್ಟ ಶಕ್ತಿಗಳು ಯತ್ನಿಸುತ್ತಿವೆ ಎಂದು ಹೇಳಿದರು. ಈ ಸಮಸ್ಯೆ ನಮ್ಮೂರಿನಲ್ಲೂ ಪ್ರಾರಂಭವಾಗಿದೆ. ಇದಕ್ಕೆ ಸಮಾಜಘಾತಕ ಶಕ್ತಿಗಳೇ ಕಾರಣ ಎಂದು ವಿವರಿಸಿ ಹೇಳಿದರು. ನಾನೀಗ 72 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ. ನನ್ನ ಜನ್ಮದಿನದ ಈ ದಿನ ಇಂತಹ ಕಾರ್ಯಕ್ರಮ ನಡೆಸುತ್ತಿರುವುದು ನಿಜಕ್ಕೂ ಅರ್ಥಪೂರ್ಣ ಎನಿಸುತ್ತಿದೆ. ನಾನು ನನ್ನ ಜೀವನವನ್ನ ಬಹಳ ಸುದೀರ್ಘವಾಗಿ, ಸುಂದರವಾಗಿ, ಆರೋಗ್ಯಪೂರ್ಣವಾಗಿ ನಡೆಸಿದ್ದೇನೆ ಎಂಬ ಹೆಮ್ಮೆ ನನಗಿದೆ. ಈಗ ನನಗಿರುವ ಆತಂಕ ಏನೆಂದರೆ, ಮುಂದಿನ ಪೀಳಿಗೆ ಈ ರೀತಿ ಜೀವನ ನಡೆಸಲು ಸಾಧ್ಯವೇ ಎಂಬುದು. ಮುಂದಿನ ಯುವ ಜನಾಂಗದ ಸುಂದರ ಜೀವನಕ್ಕಾಗಿ ನಾವುಗಳು ಶ್ರಮ ಪಡಬೇಕಾಗಿದೆ. ಎಲ್ಲರೂ ಒಂದಾಗಿ ನಶಾಮುಕ್ತ ಗ್ರಾಮವನ್ನಾಗಿ ನಿರ್ಮಾಣ ಮಾಡಬೇಕಾಗಿದೆ ಎಂದು ಭಾವುಕರಾಗಿ ನುಡಿದರು. ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ಮಾತನಾಡಿ, ಡ್ರಗ್ ಮಾಫಿಯಾ ಬಹಳ ಗಟ್ಟಿಯಾಗಿ ಸಮಾಜದಲ್ಲಿ ಬೇರು ಬಿಟ್ಟಿದೆ. ಇದನ್ನು ನಿರ್ಮೂಲನೆ ಮಾಡುವ ಕೆಲಸಕ್ಕೆ ಯಾರು ಮುಂದಾಗ್ತಾರೋ ಅವರೊಂದಿಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡುತ್ತೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಅವರು ಮಾತನಾಡಿ, ಗುಪ್ತವಾಗಿ ನಡೆಯುವ ಕೆಲಸ ತಡೆಯುವುದು ಕಷ್ಟ. ನಮ್ಮ ದಿನನಿತ್ಯದ ಕರ್ತವ್ಯ ಮಾಡುವುದು ನಮ್ಮ ಅನಿವಾರ್ಯ. ಆದರೆ ಜನಪರವಾದ ಕೆಲಸ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಶಿಕ್ಷಣ ಇಲಾಖೆ ಈ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತದೆ ಎಂದು ಹೇಳಿದರು. ಡ್ರಗ್ ಸೇವನೆ ಇಂದು ಕಿರುಕುಳಕ್ಕೆ ಒಳಗಾಗುತ್ತಿರುವ ಕುಟುಂಬಗಳ ನೆರವಿಗೆ ಹಾಗೂ ಡ್ರಗ್ ಪೆಡ್ಲರ್ಗಳ ಬಗ್ಗೆ ಮಾಹಿತಿ ಪಡೆಯಲು ಸಹಾಯವಾಣಿ ತೆರೆಯುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಹಿರಿಯ ಪತ್ರಕರ್ತ ಮಲೆನಾಡು ಮೆಹಬೂಬ್ ಸ್ವಾಗತಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬೀಂ ಮಂಜು ನಿರೂಪಿಸಿದರು.
ಸಾಮಾಜಿಕ ಕಾರ್ಯಕರ್ತ ಹಸೇನಾರ್ ಆನೆಮಹಲ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರಾದ ಇಬ್ರಾಹಿಂ ಮುಸ್ಲಿಯಾರ್, ಫಾದರ್ ಎಲಿಸ್ ಸಿಕ್ವೇರಾ, ಸಂಪನ್ಮೂಲ ವ್ಯಕ್ತಿ ಲೂಯಿಸ್, ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಲಕ್ಷ್ಮಣಕೀರ್ತಿ, ವಾಣಿ, ಜಯಮಾರುತಿ ದೇವರಾಜ್, ಶಾರದಾ ಗುರುಮೂರ್ತಿ, ಶಶಿಧರ್, ಜಂಬರಡಿ ಲೋಹಿತ್, ಪತ್ರಕರ್ತ ಅರುಣ್ ರಕ್ಷಿದಿ, ಜಾಕೀರ್ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಮಟ್ಟದ ಕ್ರೀಡಾಕೂಟ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಪವರ್ ಲಿಫ್ಟಿಂಗ್ ಹಾಗೂ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಹಾಸನ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿ ಮತ್ತು ಕೋಚ್ ಹನುಮಂತೇಗೌಡ, ಕಮ್ಮರಿಗೆ ಚಿಕ್ಕನಾಡು ಪವರ್ ಲಿಫ್ಟಿಂಗ್ ಹಾಗೂ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮತ್ತು ಸದಸ್ಯರಾದ ಶಶಿಧರ್ ಮಹಾದೇವರಹಳ್ಳಿ ವೇಟ್ ಲಿಫ್ಟಿಂಗ್ನಲ್ಲಿ ದ್ವಿತೀಯ ಸ್ಥಾನ, ಸಿಂಗಾಪುರ ಆರೋಗ್ಯ ಕೇಂದ್ರದ ಶ್ರೀಮತಿ ಯಶೋಧ ಹನುಮಂತೇಗೌಡ ವೇಟ್ ಲಿಫ್ಟಿಂಗ್ನಲ್ಲಿ ಪ್ರಥಮ ಸ್ಥಾನ, ಶ್ರೀಮತಿ ರೌಷನ್ ಆರ ಶಣವಿನಕುಪ್ಪೆ ವೇಟ್ ಲಿಫ್ಟಿಂಗ್ನಲ್ಲಿ ಪ್ರಥಮ ಸ್ಥಾನ, ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಹಾಸನ ಜಿಲ್ಲೆಗೆ ಕೀರ್ತಿ ತಂದ ಇವರನ್ನ ಸರ್ಕಾರಿ ನೌಕರರ ಸಂಘ ಪವರ್ ಲಿಫ್ಟಿಂಗ್ ಸಂಸ್ಥೆ ಹಾಸನ ಅಭಿನಂದಿಸಿದ್ದಾರೆ. ಹನುಮಂತೇಗೌಡ ಇವರು ಸತತವಾಗಿ 7 ಬಾರಿ ಹಾಗೂ ಇವರ ಪತ್ನಿ ಶ್ರೀಮತಿ ಯಶೋಧ 2 ಬಾರಿ ರಾಷ್ಟಮಟ್ಟದಲ್ಲಿ ಸ್ಪರ್ಧಿಸಿ ವಿಜೇತರಾಗಿ ಉತ್ತಮ ಸಾಧನೆ ಮಾಡಿದ್ದಾರೆ. ನಿಟ್ಟೂರು ಆರೋಗ್ಯ ಕೇಂದ್ರದ ನಂದೀಪ್ ಪವರ್ ಲಿಫ್ಟಿಂಗ್ ಹಾಗೂ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದಲ್ಲದೆ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಬಿಡಾಡಿ ದನಗಳನ್ನು ಪುರಸಭೆ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಹಿಡಿದು ಮಾಲೀಕರಿಗೆ ದಂಡ ವಿಧಿಸಲಾಯಿತು. ಬೇಲೂರು ಪಟ್ಟಣದ ತುಂಬೆಲ್ಲ ಓಡಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ತಿರುಗಾಡುತ್ತಿದ್ದ ಬಿಡಾಡಿ ದನಗಳನ್ನು ಹಿಡಿಯುವಂತೆ ಸಾರ್ವಜನಿಕರ ದೂರಿನ ಹಿನ್ನೆಲೆ ಪುರಸಭೆ ಪೌರ ಕಾರ್ಮಿಕರೊಂದಿಗೆ ಕಾರ್ಯಾಚರಣೆ ನಡೆಸಿದ ಪುರಸಭೆ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಅವುಗಳನ್ನು ಹಿಡಿಯಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ 8 ಬಿಡಾಡಿ ದನಗಳನ್ನು ರಕ್ಷಿಸಲು ಸಾರ್ವಜನಿಕರ ದೂರಿನ ಹಿನ್ನೆಲೆ ದೇಗುಲ ರಸ್ತೆ ಹಾಗೂ ಕೆಂಪೇಗೌಡ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ತಿರುಗಾಡುತ್ತಿದ್ದ ಸುಮಾರು 4 ದನಗಳನ್ನು ಕಟ್ಟಿಹಾಕಿದ್ದು ಅವುಗಳ ಮಾಲೀಕರು ಬಂದು ದಂಡ ಕಟ್ಟಿ ಕರೆದುಕೊಂಡು ಹೋಗಬೇಕು, ಇಲ್ಲದಿದ್ದರೆ ಗೋಶಾಲೆಗೆ ಕಳುಹಿಸಲಾಗುತ್ತೆ. ದಯಮಾಡಿ ಯಾರು ಕೂಡ ತಮ್ಮ ಸಾಕು ಪ್ರಾಣಿಗಳನ್ನ ರಸ್ತೆಗೆ ಬಿಡದೆ ಅವುಗಳನ್ನ ಮನೆಯಲ್ಲೇ ಸಾಕಿ, ಅದು ಬಿಟ್ಟು ಇವುಗಳನ್ನ ರಸ್ತೆಯಲ್ಲಿ ಬಿಟ್ಟು ಹೋದರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗೋದಲ್ಲದೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಹುದು ಎಂದರು. ಬೀದಿ ನಾಯಿಗಳ ಹಾವಳಿಯಿಂದ ತೀವ್ರ ತೊಂದರೆಯಾಗುತ್ತಿದ್ದು ಅವುಗಳನ್ನು ಹಿಡಿದು ಸಂತಾನ ಚಿಕಿತ್ಸೆ ನೀಡಿ ಸರ್ಕಾರದ ಸುತ್ತೋಲೆಯಂತೆ ಬಿಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆಯ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿಗಳಾದ ಹರೀಶ್, ವಿಶ್ವನಾಥ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕಾನೂನು ಬಾಹಿರವಾಗಿ ಮಾಡಿರುವ ವರ್ಗಾವಣೆ ರದ್ದು ಮಾಡಿ ನಮ್ಮಗಳ ಅನುಭವದಂತೆ ನಮ್ಮ ಹೆಸರಿಗೆ ಹಕ್ಕು ನಿರ್ದೇಶಿಸಲು ಆದೇಶ ಮಾಡುವಂತೆ ಆಗ್ರಹಿಸಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತ, BM ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಗ್ರಾಮದ ಕೀರ್ತಿಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ಕಾಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 125, 126, 127, 128ರಲ್ಲಿ ಬರುವ ವಿಸ್ತೀರ್ಣದಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಈ ಮೇಲ್ಕಂಡ ಸರ್ವೆ ನಂಬರ್ಗಳಲ್ಲಿ ಈಗ್ಗೆ ಸುಮಾರು 65 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಆದರೆ ಮೇಲ್ವರ್ಗ ಜನಾಂಗ ಹಕ್ಕು ಸ್ವಾಧೀನ ಇಲ್ಲದಿದ್ದರೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮೋಸಕರ ಹಕ್ಕು ವರ್ಗಾವಣೆ ಮಾಡಿದ್ದು, ಈ ಸರ್ವೆ ನಂಬರ್ನಲ್ಲಿ ವಿಳಾಸದವರು ಸ್ವಾಧೀನದಲ್ಲಿರುವ ವಿಸ್ತೀರ್ಣವನ್ನು ಅವರ ಹೆಸರಿಗೆ ಸ್ಥಳ ಪರಿಶೀಲಿಸಿ ಸರ್ವೆಯವರನ್ನ ನೇಮಿಸಿ ಅವರವರುಗಳ ಹೆಸರಿಗೆ ಹಕ್ಕು ಮಾಡಿಕೊಡಬೇಕು. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಟಿ ತಿಮ್ಮನಹಳ್ಳಿ ದಾಖಲೆ ಹುಲುಗುಂಡೆ ಅಂಚೆ ವಡ್ಡರ ಕಾಲೋನಿಯಲ್ಲಿ ವಾಸವಾಗಿರುವ ಈ ಕೆಳಕಂಡ ವಿಳಾಸದವರಾದ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾವುಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರುತ್ತೇವೆ. ನಾವುಗಳು ಹಾಸನ ತಾಲೂಕಿನ ಗಡಿಭಾಗ ಹಾಗೂ ಬೇಲೂರು ತಾಲೂಕಿನ ಗಡಿಭಾಗದಲ್ಲಿ ವಾಸವಾಗಿರುತ್ತೇವೆ.
ನಮ್ಮ ಕೆಲವು ಮನೆಗಳು ಹಾಸನ ತಾಲೂಕಿನ ತಿಮ್ಮೇನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುತ್ತೇವೆ. ಕೆಲವು ಮನೆಗಳು ಕಾಮೇನಹಳ್ಳಿ ಪಕ್ಕದಲ್ಲಿ ಬರುವ ಬೇಲೂರು ತಾಲೂಕಿನ ಗಡಿಯ ತಿಮ್ಮೇನಹಳ್ಳಿ ವಡ್ಡರ ಕಾಲೋನಿಯಲ್ಲಿ ವಾಸವಾಗಿದ್ದು ಒಟ್ಟು 180 ಕುಟುಂಬಗಳಿದ್ದು ಅದರಲ್ಲಿ 150 ಕುಟುಂಬಗಳು ಜಮೀನನ್ನ ಎಲ್ಆರ್ಎಫ್ ಆದೇಶದ ಮೇರೆಗೆ ಮಂಜೂರು ಮಾಡಿಸಿಕೊಂಡಿರುತ್ತಾರೆ. ಉಳಿದ 35 ಕುಟುಂಬಗಳು ಮಂಜೂರಾಗದೆ ಎಲ್ಆರ್ಎಫ್ ಅರ್ಜಿ ನೀಡಿ ಸ್ವಾಧೀನದಲ್ಲಿರುತ್ತಾರೆ ಎಂದರು. ಪ್ರತಿಭಟನೆಯಲ್ಲಿ ಗ್ರಾಮದ ಹನುಮಂತ, ವೆಂಕಟಬೋವಿ, ಮಂಜು, ತಿಮ್ಮಬೋವಿ, ಗೌರಮ್ಮ, ಕರಿಯಣ್ಣ, ಕೃಷ್ಣ, ಮಲ್ಲೇಶ್, ಗಂಗಾಬೋವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೀರ್ತಿಕುಮಾರ್ ಅಂತ ಕಾಮೇನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ಅದೇ ಗ್ರಾಮದಲ್ಲಿ ಸುಮಾರು 25 ವರ್ಷದಿಂದ ನಾನು ಹುಟ್ಟಿದಾಗ್ಲಿಂದ ವಾಸ ಮಾಡ್ಕೊಂಡಿದ್ದೀವಿ. ಇಷ್ಟು ಇದೇನು ಜನ ಇದ್ದಾರೆ, ಇವರೆಲ್ಲ ನಮ್ಮ ಬಡ ಕುಟುಂಬದವರು, ಬೋವಿ ಜನಾಂಗದವರು. ಸುಮಾರು ಈ ಕಾಮೇನಹಳ್ಳಿ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ನಾವು ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿನ ಜಮೀನುಗಳನ್ನ ಉಳುಮೆ ಮಾಡಿಕೊಂಡು ಸ್ವಾಧೀನದಲ್ಲಿದ್ದೀವಿ. ಹಿಂದೆ ಶಾನ್ಭೋಗರು ಅವ್ರ ಜಮೀನುಗಳನ್ನ ನಾವೇ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ವು. ನಮ್ಮ ತಾತ ಮುತ್ತಾತರು, ನಮ್ಮ ಗ್ರಾಮಸ್ಥರು ತಾತ ಮುತ್ತಾತರು ಎಲ್ಲರೂ ಸಹ ನಾವೇ ಉಳುಮೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಉಳುವವನಿಗೆ ಭೂಮಿಯ ಒಡೆಯ ಅನ್ನೋ ಒಂದು ಕಾನೂನು ಬಂತು. ಅಂಥ ಸಂದರ್ಭದಲ್ಲಿ ಸರ್ವೆ ನಂಬರ್ 109, ಸರ್ವೆ ನಂಬರ್ 124, 125, 126, 127, 128 ಇಷ್ಟು ಸರ್ವೆ ನಂಬರಲ್ಲಿ 15 ಎಕರೆ 31 ಗುಂಟೆ ಇಷ್ಟು ಜಮೀನನ್ನು ನಾವು ಸ್ವಾಧೀನದಲ್ಲಿ ನಮ್ಮ ಸ್ವಾಧೀನಕ್ಕೆ ಒಪ್ಪಿಸ್ತಾರೆ. ಇಂದಿನ ಯುವಕರು ಪುಸ್ತಕಗಳನ್ನು ಬಿಟ್ಟು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣಗಳ ಕಡೆ ಮುಖ ಮಾಡುತ್ತಿದ್ದಾರೆ. ನೋಡುವುದನ್ನು ಹೆಚ್ಚಾಗಿ ಅವಲಂಬಿಸಿರುವ ವಿದ್ಯಾರ್ಥಿಗಳು ಕೇಳುವುದನ್ನು ಮತ್ತು ಓದುವುದನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಎಂದು ಪಟ್ಟಣದ ಆರಕ್ಷಕ ಇಲಾಖೆಯ ಡಿವೈಎಸ್ಪಿ ರವಿಪ್ರಸಾದ್ ವಿಷಾದಿಸಿದರು. ಮೀನಾಕ್ಷಿ ಗಿರಿರಾಜ್ ಟ್ರಸ್ಟ್, ಮನುಜ ಮತ ವೇದಿಕೆ ಮತ್ತು ಚನ್ನರಾಯಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ವಿಭಾಗದ ಅನಿಕೇತನ ವೇದಿಕೆಯ ಸಹಯೋಗದಲ್ಲಿ ನಡೆದ ಹೊನ್ನಶೆಟ್ಟಿಹಳ್ಳಿ ಗಿರಿರಾಜ್ ಅವರ ಭುವನ ಭಾಗ್ಯ ಕಾದಂಬರಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉದ್ಯೋಗ ಪಡೆಯಬೇಕೆಂದರೆ ಪುಸ್ತಕಗಳನ್ನು ಓದಲೇಬೇಕು. ಪುಸ್ತಕಗಳನ್ನು ಓದದಿದ್ರೆ ಯಾವ ಉನ್ನತ ಸರ್ಕಾರ ಹುದ್ದೆಯನ್ನ ಪಡೆಯಲಾಗುವುದಿಲ್ಲ. ಯುವಕರು ಹೋರಾಟದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ತಮ್ಮ ಹಳ್ಳಿಗಳ ಬಗ್ಗೆ ಚಿಂತಿಸಬೇಕು. ಸಮಾಜದೊಳಗೆ ನಡೆಯುವ ಅನೀತಿಗಳ ಬಗ್ಗೆ ಪ್ರಶ್ನೆ ಮಾಡುವ ಗುಣ ಬೆಳೆಸಿಕೊಳ್ಳಬೇಕು. ಮೊಬೈಲ್ ಜಡವಾಗುತ್ತಿದ್ದು ಇದು ಭವಿಷ್ಯವನ್ನ ಕಸಿಯುತ್ತದೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಉಪನ್ಯಾಸಕ ಹಳ್ಳಿ ವೆಂಕಟೇಶ್ ಅವರು, ಮನುಜ ಮತ ವೇದಿಕೆ, ಅನಿಕೇತನ ವೇದಿಕೆಯು ವಿದ್ಯಾರ್ಥಿಗಳಲ್ಲಿರುವ ಸಾಹಿತ್ಯಾತ್ಮಕ ಅಭಿರುಚಿಗಳನ್ನು ಹೊರಹಚ್ಚುವ ಉದ್ದೇಶದೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಆಧುನಿಕ ಯುಗೆಯಲ್ಲಿ ಮೊಬೈಲ್ಗೆ ದಾಸರಾಗುತ್ತಿರುವ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಆಸಕ್ತಿ ಬೆಳೆಯಬೇಕು. ಮನುಷ್ಯ ಪ್ರಜ್ಞೆಯೊಂದಿಗೆ ಉತ್ತಮ ಸಮಾಜ ನಿರ್ಮಾತೃಗಳಾಗಬೇಕು. ಮನುಷ್ಯನಾಗಿ ನಾವು ಹುಟ್ಟೋದಿಲ್ಲ, ಮನುಷ್ಯರಾಗುವುದಕ್ಕೆ ನಾವು ಹುಟ್ಟುತ್ತೇವೆ. ಸಾಮಾಜಿಕ ಜವಾಬ್ದಾರಿಗಳನ್ನು ಬೆಳೆಸಿಕೊಳ್ಳಲು ಮತ್ತು ಪರಿಸರ ಕಾಳಜಿಯನ್ನು ಹೊಂದಲು ನಮ್ಮ ವೇದಿಕೆಗಳು ಮಾರ್ಗದರ್ಶಕವಾಗುತ್ತದೆ ಎಂದರು. ಭುವನ ಭಾಗ್ಯ ಕಾದಂಬರಿ ಕುರಿತು ಮಾತನಾಡಿದ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಪೂರ್ಣಿಮಾ ಅವರು, ಪುಸ್ತಕ ಓದುವ ಹವ್ಯಾಸ ಬದುಕನ್ನು ಸುಂದರಗೊಳಿಸುತ್ತದೆ. ಹೊನ್ನಶೆಟ್ಟಿಹಳ್ಳಿ ಗಿರಿರಾಜ್ ಅವರು ರಾಜ್ಯಮಟ್ಟದ ಕಾದಂಬರಿಕಾರರು. ಅವರ ಭುವನ ಭಾಗ್ಯ ಕಾದಂಬರಿಯು ಗ್ರಾಮೀಣ ಪ್ರದೇಶದ ನೈಜ ಚಿತ್ರಣ ಎಂದರು. ಸಮಾಜ ಸೇವಾ ರತ್ನ ಪ್ರಶಸ್ತಿ ಪಡೆದ ಪುಟ್ಟರಾಜು ಹೊನ್ನಾವರ ಅವರು ಮಾತನಾಡಿ, ದೇವರು ನಮ್ಮನ್ನ ಸೃಷ್ಟಿಸಿರುವುದು ಸೇವೆಗೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಗಂಗೇಗೌಡ ಅವರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಎಸ್ಎಲ್ ಭೈರಪ್ಪ ಅವರನ್ನ ಬಿಟ್ಟರೆ ಕಾದಂಬರಿ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರು ಗಿರಿರಾಜ್ ಅವರು. ಇವರು ಮತ್ತಷ್ಟು ಕೃತಿಗಳನ್ನು ಬರೆದು ಸಾಹಿತ್ಯದ ಮೂಲಕ ನಮ್ಮೂರಿನ ಕೀರ್ತಿ ಬೆಳಗುವಂತಾಗಲಿ ಎಂದು ಆಶಿಸಿದರು. ಸೋಮಶೇಖರ್ ಪ್ರಾರ್ಥನೆ ಮಾಡಿದರು. ಕನ್ನಡ ವಿಭಾಗದ ಮುಖ್ಯಸ್ಥ ಜೆಎಸ್ ಗುರುರಾಜ್ ಅವರು ಕಾರ್ಯಕ್ರಮ ನಿರೂಪಿಸಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಈ ಸನ್ಮಾನಕ್ಕಿಂತ ನನಗೆ ಬಹಳ ಅತಿ ಹೆಚ್ಚು ಖುಷಿ ಆಗ್ತಿದ್ದೇನು ಗೊತ್ತಾ, ನಾನು ತುಂಬ ಅಪ್ಸೆಟ್ ಆಗಿಬಿಟ್ಟೆ. ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡು ರಾತ್ರಿ 3 ಗಂಟೆ ಮಲಿಕೋತೀನಿ. ನಿಮ್ಮ ಮಕ್ಕಳ ಜೊತೆ ಮಾತಾಡೋಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡ್ತೀನಿ. ನೀವು ಯಾರು ಕೇಳಿಸ್ಕೊಳ್ಳೋಕ್ಕೆ ತಯಾರಿರೋದಿಲ್ಲ. ಎಷ್ಟು ಜನ ನಿಮ್ಮ ಶಿಕ್ಷಕರು ಮಾತಾಡಿದ್ರು, ನೀವೆಲ್ಲ ನೀವೇ ಜಡೆ ಬಾಚ್ಕೋತಾ ಇದ್ದಾರೆ. ಒಬ್ಬೊಬ್ಬರು ಮಾತಾಡ್ತಿದ್ರಿ. ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ. ಈ ಜಗತ್ತಲ್ಲಿ ಹುಟ್ಟಿರೋದೇ ನಿಮ್ಮದು ಒಂದು ಭಾಗ್ಯ. ಆ ಹುಟ್ಟನ್ನು ಸಾರ್ಥಕ ಮಾಡ್ಕೊಳ್ಳಿ. ನಿಮ್ಮ ಶಿಕ್ಷಕರು ಮಾತಾಡ್ತಿದ್ರು, ನೀವು ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ. ನೀವು ಮಾತಾಡ್ತಾ ಇದ್ದೀರಿ. ನಾನು 3 ಗಂಟೆ ಮಲಿಕೋತೀನಿ. 3 ಗಂಟೆ ರಾತ್ರಿ ಗಂಟ ಕೇವಲ ವಿದ್ಯಾರ್ಥಿಗಳ ಜೊತೆ ನಾನು ಮಾತಾಡಬೇಕು. ನನ್ನ ಭಾವನೆಯನ್ನು ಹಂಚ್ಕೋಬೇಕು. ಸಹಾಯ ಅಂದರೆ ಏನು, ಏನಕ್ಕೆ ಸಹಾಯ ಮಾಡಬೇಕು, ಸಮಾಜ ಸೇವೆಯನ್ನು ನನಗಿಂತ ಕಷ್ಟದಲ್ಲಿರೋರಿಗೆ ನಾನು ಯಾಕೆ ಸ್ಪಂದಿಸಬೇಕು, ಯಾವ ವಸ್ತುವನ್ನು ನಾನು ಮುಂದೆ ಇಟ್ಟುಕೊಂಡು ಆ ಸಹಾಯವನ್ನು ಮಾಡ್ತಿದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೈಪಡೆಯಿಂದ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮಕ್ಕೆ ಕಮಲ ಪಡೆ ಆಗ್ರಹ.
ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಆಪ್ತ ಜೆಡಿಎಸ್ ಸದಸ್ಯರನ್ನ ಗೆಲ್ಲಿಸಿಕೊಂಡ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಸಮೀವುಲ್ಲಾ ಅಧ್ಯಕ್ಷರಾಗಿ ಹಾಗೂ ಮನೋಹರ್ ಉಪಾಧ್ಯಕ್ಷರಾಗಿ ಆಯ್ಕೆ. ಹಾಸನ ನಗರಸಭೆಯ 2 ಸ್ಥಾನಗಳನ್ನು ಗೆದ್ದ ಜೆಡಿಎಸ್ ಮೈತ್ರಿ ಪಾಲನೆ ಮಾಡಿದ ಬಿಜೆಪಿ ಸದಸ್ಯರು. ಮೈತ್ರಿ ಪಾಲನೆ ಮಾಡದ ಜೆಡಿಎಸ್ ನಡೆಗೆ ಪ್ರೀತಂಗೌಡ ವಾಗ್ದಾಳಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.